ಹಾಯ್ ಎಲ್ಲರಿಗೂ ನಮಸ್ಕಾರ. ಇವತ್ತು ಇನ್ನೊಂದು ಪಿಕ್ನಿಕ್ ಸ್ಪಾಟ್ ಫ್ರಮ್ ದುಬೈಗೆ ಕರ್ಕೊಂಡು ಹೋಗ್ತಾ ಇದ್ದೀನಿ. ಇವತ್ತು ಹೋಗ್ತಾ ಇರೋ ಸ್ಪಾಟ್ ಬಂದು ಕುರ್ಫಖಾನ್ ಅನ್ನೋ ಒಂದು ಪ್ಲೇಸು. ದುಬೈಯಿಂದ ಆಲ್ಮೋಸ್ಟ್ ಲೈಕ್ 60-70 ಕಿಲೋಮೀಟರ್ಸ್, 1 ಅವರ್ ಅಥವಾ ಮ್ಯಾಕ್ಸಿಮಮ್ ಡ್ರೈವಲ್ಲಿ ನೀವು ಇದಕ್ಕೆ ಹೋಗ್ಬೋದು. ನಾವು ಇವತ್ತು ಬೆಳಗ್ಗೆನೇ 2 ಫ್ಯಾಮಿಲಿ ಕಾರಲ್ಲಿ ಬಿಟ್ಟಿದ್ವಿ. ಸೊ ಬೆಳಗ್ಗೆ 7 ಗಂಟೆಗೆ ಬಿಟ್ಟಿದ್ರಿಂದ ಮಕ್ಕಳು ಕಾರಲ್ಲೇ ಸ್ವಲ್ಪ ಕೇಕು ಇದು ಅಂತ ತಿಂದು ಬ್ರೇಕ್ಫಾಸ್ಟ್ ಅನ್ನೋದನ್ನು ಸ್ವಲ್ಪ ಮುಗಿಸಿದ್ರು. ಯಾಕಂದರೆ ಅರ್ಲಿ ಮಾರ್ನಿಂಗ್ ಹೊರಟಿದ್ರಿಂದ ಏನೂ ತಿಂದಿರಲಿಲ್ಲ. ಆ್ಯಸ್ ಎ ಸೈಡ್ ಇದು ಪಿಕ್ನಿಕ್ ಸ್ಪಾಟ್ ಆಗಿರೋದ್ರಿಂದ ನಾನು ಆಲ್ರೆಡಿ ಒಂದು ಡಬ್ಬದಲ್ಲಿ ಪುಳಿಯೋಗರೆ ಎಲ್ಲ ಮಾಡ್ಕೊಂಡಿದ್ದೆ. ಫಸ್ಟ್ ಪ್ಲೇಸಿಗೆ ಎಲ್ಲಿ ಹೋಗ್ತೀವಲ್ಲ ಅಲ್ಲಿ ನಾನು ನಿಮಗೆ ತೋರಿಸ್ತೀನಿ ಏನೇನು ಮಾಡಿದ್ದೆ ಅಂತ. ಸೊ ಆಗಲೇ ಹೇಳ್ದಂಗೆ ಮಕ್ಕಳು ತುಂಬಾ ಎಂಜಾಯ್ ಮಾಡಿಕೊಂಡು. ಡ್ರೈವ್ ವಾಸ್ ವೆರಿ ಬ್ಯೂಟಿಫುಲ್. ಕುರ್ಫಖಾನ್ ಅನ್ನೋ ಒಂದು ಪ್ಲೇಸು, ಇದು ಹಿಲ್ ಸ್ಟೇಷನ್ ಮತ್ತು ಇದು ಸಿ ಇದೆ, ಸರೌಂಡೆಡ್ ಬೈ ಕಂಪ್ಲೀಟ್ಲಿ ಸಿ. ಒಳ್ಳೆ ಹಿಲ್ ಸ್ಟೇಷನ್ದು ವ್ಯೂ ಸಿಗುತ್ತೆ ನಿಮಗೆ. ಸಿ ಲೆವೆಲಿಂದ ಆಲ್ಮೋಸ್ಟ್ ಲೈಕ್ 600 ಮೀಟರ್ಸ್ ಹೈ ಎಬೋದಲ್ಲಿ ಒಂದೆರಡು ಪ್ಲೇಸಸ್ ಇದೆ, ತುಂಬಾ ಚೆನ್ನಾಗಿದೆ. ಸೊ ಟನಲ್ಗಳನ್ನ ದಾಟಿ ಹಿಲ್ಸ್ನ ದಾಟಿ ನಾವು ಬಂದಿದ್ದು ಕುರ್ಫಖಾನ್ನ ಮೊದಲನೇ ಪ್ಲೇಸ್. ಸೊ ಈ ಮೊದಲನೇ ಪ್ಲೇಸ್ ಹೆಸರು ಬಂದ್ಬಿಟ್ಟು ಶೀ ಪಾರ್ಕ್ ಅಂತ ಹೇಳ್ತಾರೆ. ಶೀ ಪಾರ್ಕ್ ಅನ್ನೋದು ಆ್ಯಸ್ ದ ನೇಮ್ ಹೆಂಗೆ ಹೇಳ್ತಿದೆಯಲ್ಲ ಪಾರ್ಕ್ ಅದು. ಈ ಪಾರ್ಕಲ್ಲಿ ನಿಮಗೆ ವಾಟರ್ ಫಾಲ್ ಸಹ ಸಿಗುತ್ತೆ. ಇದು ಮ್ಯಾನ್ ಮೇಡ್ ವಾಟರ್ ಫಾಲ್, ಇಲ್ಲಿ ನೋಡ್ತಿದ್ದೀರಲ್ಲ ಇದೇನೇ. ತುಂಬ ಬ್ಯೂಟಿಫುಲ್ ಪ್ಲೇಸು. ಪಾರ್ಕ್ ವ್ಯೂ ತುಂಬ ಚೆನ್ನಾಗಿದೆ. ವಾಟರ್ ಫಾಲ್ ಇದೆ, ನಿಮಗೆ ಬ್ಯೂಟಿಫುಲ್ ಗ್ರೀನರಿನ ಮೇಂಟೈನ್ ಮಾಡಿದ್ದಾರೆ. ಇಲ್ಲಿ ನೋಡಿ ನಿಮಗೆ ಮಕ್ಳಿಗೆ ಆಟ ಆಡೋದಕ್ಕೆ ಪ್ಲೇ ಏರಿಯಾನ ತುಂಬ ದೊಡ್ಡದಾಗೆ ಮಾಡಿದ್ದಾರೆ. ಒಳ್ಳೆ ಪಿಕ್ನಿಕ್ ಸ್ಪಾಟು. ಆರಾಮಾಗಿ ನೀವು ಫ್ಯಾಮಿಲಿ ಹೋಗಿ ಸ್ಟೇ ಮಾಡಿ ಒಂದು ಕಪಲ್ ಆಫ್ ಅವರ್ಸ್ನ ಸ್ಪೆಂಡ್ ಮಾಡ್ಬೋದು. ಕುರ್ಫಖಾನ್ಗೆ ವಿಸಿಟ್ ಮಾಡಬೇಕಾಗಿರೋ ಇದು ಬಂದ್ಬಿಟ್ಟು ಮಂತ್ಸ್ ಬಂದ್ಬಿಟ್ಟು ನವಂಬರ್ ಟು ಏಪ್ರಿಲ್. ಯಾಕಂದರೆ ತುಂಬ ಚೆನ್ನಾಗಿರುತ್ತೆ ವೆದರು. ಇಲ್ಲಿ ಕೆಲವು ಪಿಕ್ಸ್ನ ತೊಗೊಂಡು ನಾವು ಇಲ್ಲೇ ಬ್ರೇಕ್ಫಾಸ್ಟ್ನ ಮುಗಿಸಿದ್ವಿ. ನಾನು ಆಗಲೇ ಹೇಳ್ದಂಗೆ ಮನೆಯಿಂದನೇ ನಾನು ಪುಳಿಯೋಗರೆ, ಮೊಸರನ್ನ ಇದನ್ನೆಲ್ಲ ಮಾಡ್ಕೊಂಡು ಹೋಗಿದ್ದೆ. ಸೊ ಮಕ್ಕಳು ಆಟಾಡೋ ಅಷ್ಟೊತ್ತಿಗೆ ನಾನಿಲ್ಲಿ ಅದನ್ನೆಲ್ಲ ಅರೇಂಜ್ ಮಾಡ್ತಿದ್ದೀನಿ. ದುಬೈ ಅನ್ನೋ ಒಂದು ಪ್ಲೇಸಲ್ಲಿ ಒಂದು ಚಾಪೆ, ಒಂದಷ್ಟು ಸ್ಟವ್ ಇದೆ. ನೀವು ಎಲ್ಲಿ ಬೇಕಾದ್ರೆ ಹೋಗಿ ಕ್ಯಾಂಪಿಂಗ್ ಮಾಡ್ಬೋದು. ಅದೊಂಥರ ಇಲ್ಲಿ ಕಾಮನ್ ಕಲ್ಚರ್ ಅಂತಲೇ ಹೇಳ್ತೀವಿ. ಸೊ ಹಾಗಾಗಿ ನಾವು ಕಾರಲ್ಲೇ ಎಲ್ಲನೂ ಕ್ಯಾರಿ ಮಾಡಿರ್ತೀನಿ. ಆಲ್ಮೋಸ್ಟು ಚಾಪೆ, ನನಗೆ ಬೇಕಾಗಿರೋ ತಿಂಡಿಗಳು, ಮಕ್ಳಿಗೆ ಬೇಕಾಗಿರೋದೆಲ್ಲ. ಸೊ ಕ್ವಿಕ್ಕಾಗಿ ನಾವಿಲ್ಲಿ ಬ್ರೇಕ್ಫಾಸ್ಟ್ ಮುಗಿಸಿ ಒಂದು 2 ಅವರ್ ಟೈಮ್ನ ಸ್ಪೆಂಡ್ ಮಾಡಿದ್ವಿ. ಇಲ್ಲಿ ನೋಡ್ಬೋದು ನೀವು ಹಿಲ್ ವ್ಯೂ ಎಷ್ಟು ಚೆನ್ನಾಗಿ ಕಾಣುತ್ತೆ ಅಂದರೆ ಮಸ್ಟ್ ವಿಸಿಟ್ ಪ್ಲೇಸ್. ಕುರ್ಫಖಾನಲ್ಲಿ ಫಸ್ಟು ವಿಸಿಟ್ ಮಾಡಬೇಕಾಗಿರೋದು ಶೀ ಪಾರ್ಕ್. ಇಲ್ಲಿ ನೋಡೋದಾದರೆ ನಿಮಗೆ ಮೆಟ್ಲೆಲ್ಲ ಇದೆ, ಹತ್ಕೊಂಡು ಮೇಲೆ ಹೋಗಿ ವ್ಯೂನ, ಸಿಟಿ ವ್ಯೂನ ಎಂಜಾಯ್ ಮಾಡ್ಬೋದು. ವೆದರ್ ಅಂತೂ ತುಂಬಾ ಕೂಲಾಗಿರುತ್ತೆ. ಸೊ ಇಲ್ಲಿ ನಾವು ಆಲ್ಮೋಸ್ಟ್ ಲೈಕ್ 2 to 3 ಅವರ್ಸ್ ಸ್ಪೆಂಡ್ ಮಾಡಿದ್ವಿ. ಆಮೇಲೆ ಇದಕ್ಕೆ ಎಂಟ್ರಿ ಫೀಸ್ ಇದೆ, 5 ದಿರಮ್ ಪರ್ ಪರ್ಸನ್ ಕೊಡಬೇಕಾಗತ್ತೆ. ಸೊ ಇದನ್ನು ಮುಗಿಸಿ ನಾವು ಹೋಗಿದ್ದ ನೆಕ್ಸ್ಟ್ ಪ್ಲೇಸ್ ಬಂದು ಕುರ್ಫಖಾನ್ದು ವಾಟರ್ ಫಾಲ್ ಆ್ಯಂಡ್ ಆ್ಯಂಫಿ ಥಿಯೇಟರ್. ರೋಡಲ್ಲೇ ನಿಮಗೆ ವಾಟರ್ ಫಾಲ್ ಕಾಣತ್ತೆ ರೀ. ನಾನು ವಾಟರ್ ಫಾಲ್ ಅಂದರೆ ಇದೆಲ್ಲ ಮ್ಯಾನ್ ಮೇಡ್, ಇದು ಯಾವುದು ನ್ಯಾಚುರಲ್ ಅಲ್ಲ. ಬಟ್ ನೀವು ಇದನ್ನು ನೋಡಬೇಕು, ಎಷ್ಟು ಚೆನ್ನಾಗಿದೆ ನೋಡಿ. ಎಂಟ್ರ್ ಆಗ್ತಿದ್ದಾಗೆ ಇಡೀ ರೋಡಲ್ಲಿ ಆ ವಾಟರ್ ಫಾಲ್ ವ್ಯೂ, ಎದುರುಗಡೆನೇ ಸಮುದ್ರ ಇದೆ. ಇಲ್ಲಿ ನಿಮಗೆ ಪ್ಯಾರಾಗ್ಲೈಡಿಂಗ್ ಮಾಡ್ತಿರ್ತಾರೆ, ಅಥವಾ ಬೋಟ್ ರೈಡಿಂಗ್ ಹೋಗೋರು ಹೋಗ್ಬೋದು. ಅಥವಾ ಬರೀ ವಾಟರ್ ಫಾಲ್ನ ಎಂಜಾಯ್ ಮಾಡ್ತೀರಾ ಅಂದರೆ ಅಲ್ಲೇ ನಿಂತು ಬ್ಯೂಟಿಫುಲ್ ಪಿಕ್ಸ್ ತೊಗೊಳ್ಳೋದಾಗಲಿ, ಆ ವೆದರ್ನ ಎಂಜಾಯ್ ಮಾಡೋದಾಗಲಿ ಅದನ್ನು ಸಹ ಮಾಡ್ಬೋದು. ವಾಟರ್ ಫಾಲ್ ಪಕ್ಕನೇ ನಿಮಗೆ ಆ್ಯಂಫಿ ಥಿಯೇಟರ್ ಸಹ ಇದೆ. ಒಂದು ದೊಡ್ಡ ಆ್ಯಂಫಿ ಥಿಯೇಟರ್, ಓಪನ್ ಸ್ಪೇಸ್ ಅಂತ ಏನು ಹೇಳ್ತೀವಲ್ಲ ಅಲ್ಲಿ ಕೂತಿ ಸ್ವಲ್ಪ ಟೈಮ್ ಸ್ಪೆಂಡ್ ಮಾಡೋದಂದರೆ ಅಲ್ಲೂ ಮಾಡ್ಬೋದು. ನನ್ನ ಮಗಳು ಇಲ್ಲಿ ರೀಲ್ ಮಾಡ್ತೀನಿ ಅಂದ್ಲು. ಸೊ ಕಪಲ್ ಆಫ್ ರೀಲ್ಸ್ನ ಶೂಟ್ ಮಾಡಿದ್ವಿ. ಅಷ್ಟು ಚೆನ್ನಾಗಿತ್ತು ಈ ವಾಟರ್ ಫಾಲು. ಹಾಗೆ ಅಲ್ಲಿ ಬೀಚ್ ಸೈಡಲ್ಲಿ ವಾಕಿಂಗ್ ಸಹ ಹೋಗಿದ್ವಿ. ನಾನು ಆಗಲೇ ಹೇಳ್ದಂಗೆ ಇಲ್ಲಿ ಪ್ಯಾರಾಗ್ಲೈಡಿಂಗ್ ಮಾಡೋರು ಸಹ ಮಾಡಬಹುದು, ಅಥವಾ ಬೋಟ್ ರೈಡಿಂಗ್ ಹೋಗೋರು ಸಹ ಹೋಗ್ಬೋದು. ಬ್ಯೂಟಿಫುಲ್ ವ್ಯೂ ಇದೆ. ರೋಡ್ ಆ ಕಡೆ ಈ ಕಡೆ, ಒಂದು ಕಡೆ ಬೀಚ್ ಇದ್ದರೆ ಇನ್ನೊಂದು ಕಡೆ ನಿಮಗೆ ವಾಟರ್ ಫಾಲ್ ಸಿಗುತ್ತೆ. ಒಂದು ವಾಕ್ ಮಾಡಲಿಕ್ಕೆ ಸುಂದರವಾದ ಪ್ಲೇಸ್ ಅಂತಲೇ ಹೇಳ್ಬೋದು. ನೋಡಿ ಇಲ್ಲಿ ಮುಂಬೈಯಲ್ಲಿ ಹೇಗೆ ನಿಮಗೆ ರೋಡ್ ಸೈಡಲ್ಲಿ ಬೀಚ್ ಸಿಗುತ್ತಲ್ಲ, ಅದೇ ವ್ಯೂ ನಿಮಗೆ ಇಲ್ಲೂ ಸಹ ಸಿಗುತ್ತೆ. ಇದ್ರ ಪಕ್ಕನೇ ನಾನೇ ಆಗಲೇ ಹೇಳ್ದಂಗೆ ಆ್ಯಂಫಿ ಥಿಯೇಟರ್ ಇದೆ ನೋಡಿ, ಆ್ಯಂಫಿ ಥಿಯೇಟರ್ ವ್ಯೂ. ಇಲ್ಲೊಂದೆರಡು ಕ್ವಿಕ್ಕಾಗಿ ನಾವು ರೀಲ್ಸ್ನ ಮಾಡ್ತಿದ್ವಿ, ಯಾಕಂದರೆ ಓಪನ್ ಸ್ಪೇಸು, ವ್ಯೂ ತುಂಬಾ ಚೆನ್ನಾಗಿತ್ತು. ಸೊ ಇದೆಲ್ಲ ಮುಗಿಸಿ ನಾವು ಇನ್ನೊಂದು ಹೋಗಿದ್ದ ಜಾಗ ಬಂದ್ಬಿಟ್ಟು ಇದು ಆಲ್ ಸೂಫ್ ರೆಸ್ಟ್ ಹೌಸ್ ಅನ್ನೋ ಒಂದು ಪ್ಲೇಸ್ಗೆ ಹೋಗಬೇಕಾಗಿತ್ತು. ಸೊ ಇಲ್ಲಿಂದ ಇದು ಆಲ್ಮೋಸ್ಟ್ ಲೈಕ್ 30 ಮಿನಿಟ್ಸ್ ಆಯಿತು. ಯಾಕಂದರೆ ಇದು ಹಿಲ್ಸ್ ಮೇಲಿದೆ. ಅಲೌಂಡ್ ಲೈಕ್ 600 ಮೀಟರ್ಸ್ ಎಬೋ ಸಿ ಲೆವೆಲಲ್ಲಿ ನಿಮಗೆ ಈ ಪಾಯಿಂಟ್ ಸಿಗುತ್ತೆ. ಬ್ಯೂಟಿಫುಲ್ ಪ್ಲೇಸು. ಒಂದು ಪ್ಯಾರಾನಾಮಿಕ್ ವ್ಯೂ ಬೇಕು ಸಿಟಿದು. ಸಿಯಿಂದ ಆಗಲೇ ಹೇಳ್ದಂಗೆ 600 ಮೀಟರ್ಸ್ ಹೈ ಇದೆ. ಹೈಯೆಸ್ಟ್ ಪಾಯಿಂಟು ನಿಮಗೆ ಇದು ಕುರ್ಫಖಾನಲ್ಲಿ ನೋಡೋಕ್ಕೆ ಸಿಗೋದಕ್ಕೆ. ಮತ್ತು ಲಕ್ಸುರಿ ರೆಸ್ಟೋರೆಂಟ್ ಆಗಿರ್ಬೋದು, ಆ ಲಕ್ಸುರಿ ವ್ಯೂ ಇರ್ಬೋದು. ಮತ್ತು ಇಲ್ಲೂ ನಿಮಗೆ ಮಕ್ಕಳಿಗೆ ಆಟ ಆಡಲಿಕ್ಕೆ ಪಾರ್ಕು ಅಥವಾ ಜಂಪಿಂಗು, ಸ್ಲೈಡರ್ಸು ಇದು ಎಲ್ಲ ಮಾಡಿದ್ದಾರೆ. ಸೊ ಮಕ್ಕಳು ಎಂಜಾಯ್ ಮಾಡ್ಬೋದು. ಒಂದೊಳ್ಳೆ ಕಾಫಿ ಕುಡಿಬೇಕು ಈವ್ನಿಂಗ್ ಟೈಮ್ ಅಂದರೆ ಬೆಸ್ಟ್ ಪ್ಲೇಸ್. ಸೊ ಇದು ತುಂಬಾ ಚೆನ್ನಾಗಿದೆ. ಪ್ಯಾರಾನಾಮಿಕ್ ವ್ಯೂ, ಕಂಪ್ಲೀಟ್ ಸಿಟಿದು ವ್ಯೂ ಸಿಗುತ್ತೆ ನೋಡಿ ನಿಮಗೆ. ಇಲ್ಲಿ ಸ್ಲೈಡರ್ಸ್ ಆಗಿರ್ಬೋದು, ಜಂಪಿಂಗ್ದು ಇರೋದು, ಮತ್ತು ರೋಪ್ ವಾಕಿಂಗು ಅದೆಲ್ಲ ಇದೆ ಮಕ್ಕಳಿಗೆ. ಮತ್ತು ಆಗಲೇ ಹೇಳ್ದಂಗೆ ಲಕ್ಸುರಿದು ಒಂದು ರೆಸ್ಟೋರೆಂಟ್ ಸಹ ಇದೆ. ಇದನ್ನು ಎಂಜಾಯ್ ಮಾಡ್ಬೋದು. ಇದು ಆದಮೇಲೆ
ನಾವು ಇಲ್ಲಿಂದ ಒಂದೆರಡು ಫೋಟೋಸ್ ತೊಗೊಳ್ಳೋಣ ಅಂತ. ಇದು ನೋಡಿ, ಇದು ಪಾರ್ಕಿಂಗ್ ವ್ಯೂ ಆಗಿರ್ಬೋದು. ಆಲ್ಸೋ ಫ್ರೆಸ್ಟ್ ಹೌಸ್ದು ದೊಡ್ಡ ಪಾರ್ಕಿಂಗ್ ಜಾಗ ಬಿಟ್ಟಿದ್ದಾರೆ. ಸೊ ಆ ಪಾರ್ಕಿಂಗಲ್ಲಿ ಆರಾಮಾಗಿ ಪಾರ್ಕ್ ಮಾಡಿ ಒಂದು ಹಾಫ್ ಆನ್ ಅವರ್ ಮೇಲೆ ಬೇಕು ನಿಮಗೆ ಈ ವ್ಯೂ ನೋಡೋದಕ್ಕೆ ಅಥವಾ ಎಂಜಾಯ್ ಮಾಡೋದಕ್ಕೆ. ನಾವು ಪೀಕ್ವರೆಗೂ ಹೋಗಿದ್ವಿ. ಸೊ ಅಲ್ಲೂ ಹೋಗಿ ಕೆಲವಾರು ಫೋಟೋಸ್ ತೊಗೊಂಡ್ವಿ. ನಾವು ಇಲ್ಲಿ ರೀಚ್ ಆಗೋಷ್ಟೊತ್ತಿಗೆ ಆಲ್ಮೋಸ್ಟ್ ಲೈಕ್ ಅನ್ ಈವ್ನಿಂಗ್ ಆಗಿತ್ತು, 4 o'clock. ನೋಡಿ, ಇದು ಪೀಕ್, ಇದ್ರದ್ದು ಕೆಲವು ಫೋಟೋಸ್ ಹಾಕಿದ್ದೀನಿ. ನೆಕ್ಸ್ಟ್ ನಮ್ಮ ಐಡಿಯಾ ಇದ್ದಿದ್ದು ಆಲ್ ಹರ್ಫೆಕಿನ್ ಲೇಕ್ಗೆ ಬರೋಕ್ಕೆ. ಈ ಲೇಕ್ ಬಂದ್ಬಿಟ್ಟು 1,32,000 ಸ್ಕ್ವೇರ್ ಏರಿಯಾದಲ್ಲಿದೆ. ಬ್ಯೂಟಿಫುಲ್ ಬಿಗ್ಗೆಸ್ಟ್ ಲೇಕ್ ಆಫ್ ಕುರ್ಫಕಾನ್. ಇಲ್ಲಿ ಬೋಟಿಂಗ್ ಇದೆ ಮತ್ತು ಪ್ಲೇ ಏರಿಯಾನೂ ಇದೆ. ಅನ್ಫಾರ್ಚುನೇಟ್ಲಿ ನಾವು ಹೋದಾಗ ಮಳೆ ಬಂತು, ಇಲ್ಲಿ ನೋಡ್ಬೋದು ನೀವು. ಹಾಗಾಗಿ ನಾವು ಬೋಟಿಂಗ್ ಹೋಗ್ಲಿಕ್ಕಾಗಲಿಲ್ಲ. ಬಟ್ ಆ ಪಾರ್ಕ್ ಮತ್ತು ಇದನ್ನು ಎಂಜಾಯ್ ಮಾಡಿ ಅಲ್ಲಿಂದ ಹೊರಟು ವಾಪಸ್ಸು ದುಬೈಗೆ ಬಂದ್ವಿ. ಇದಾಗಿತ್ತು ನಮ್ಮ ಒನ್ ಡೇ ಪಿಕ್ನಿಕ್ ಸ್ಪಾಟ್ ಫ್ರಮ್ ದುಬೈ ಟು ಕುರ್ಫಕಾನ್. ಈ ವಿಡಿಯೋ ನಿಮಗೆ ಇಷ್ಟ ಆಗಿದರೆ ಲೈಕ್ ಮಾಡಿ, ಶೇರ್ ಮಾಡಿ. ಮತ್ತು ನಿಮಗೆ ಯಾವ್ಯಾವ ಥರ ವಿಡಿಯೋ ಬೇಕು, ದುಬೈ ಸುತ್ತಮುತ್ತನ ಏರಿಯಾ ಅಥವಾ ಇಲ್ಲಿ ನನ್ನ ಗ್ರಾಸರಿ ಶಾಪಿಂಗ್ ಅಥವಾ ಲೈಫ್ ಸ್ಟೈಲು, ಯಾವುದನ್ನು ನೋಡೋಕ್ಕೆ ಇಷ್ಟಪಡ್ತೀರಾ ಕಮೆಂಟ್ ಮಾಡಿ. ನೆಕ್ಸ್ಟ್ ವಿಡಿಯೋದಲ್ಲಿ ಕ್ಯಾಪ್ಚರ್ ಮಾಡ್ತೀನಿ. ಸಬ್ಸ್ಕ್ರೈಬ್ ಮಾಡಿ. ಥ್ಯಾಂಕ್ ಯು ಫಾರ್ ದ ಸಪೋರ್ಟ್.